हेलो बच्चों, मैं आज आपको पढ़ा रही हूँ 8वीं कक्षा के 16 चैप्टर संतुलित आहार। ये भी संकलित है। पहले हमारे चैनल को सब्सक्राइब करो, शेयर करो, लाइक करो और कमेंट करो बच्चों। अभी इस पार्ट में पहले देखें शब्दार्थ को। मिठाई शक्कर या गुड़ से बना मीठी पदार्थ ಅಂದರೆ ಸ್ವೀಟ್ ಅಂತ। साग सब्जी ಅಂದರೆ ತರಕಾರಿ ವೆಜಿಟೇಬಲ್ಸ್। ಖರಾಬ್ ಬುರಾ ಐಬ್ ಅಂದರೆ ಇದು ಕೆಟ್ಟದಾಗಿ ಅಂತ, ಖರಾಬ್ ಆಗಿರೋದು। ನಮ್ಕೀನ್ ನಮಕ್ಕೆ ಸ್ವಾದ್ವಾಲ ಏನಾದರೂ ಖಾರ ತಿಂಡಿ ಹೇಳಲ್ವಾ, ಅದನ್ನು ನಮ್ಕೀನ್ ಅಂತ ಹೇಳ್ತಾರೆ। ಹಡ್ಡಿಯ ಅಸ್ಥಿಯ ಮೂಳೆಗಳು, ಎಲುಬು ಮೂಳೆ। ಪೋಷಕಾಂಶ ನ್ಯೂಟ್ರಿಯೆಂಟ್ ಪೌಷ್ಟಿಕಾಂಶ। गेहूँ वीट ಗೋಧಿ। ಚಾವಲ್ ರೈಸ್ ಅಕ್ಕಿ। ಜ್ವಾರ್ ವೈಟ್ ಮಿಲೆಟ್ ಜೋಳ। ಮಕ್ಕಾ ಮೇಜ್ ಮೆಕ್ಕೆಜೋಳ। ಚನಾ ಕಡಲೆ। ಮೂಂಗ್ ಗ್ರೀನ್ ಲೆಂಟಿಲ್ ಹೆಸರುಕಾಳು। ಅರ್ಹರ್ ಒಂದು ಪ್ರಕಾರದ ಬೇಳೆ। ಫೇಟ್ಸ್ ಅಂದರೆ ಫ್ಯಾಟ್ಸ್ ಅಂತ, ಜಿಡ್ಡು। ಸರ್ಸೋ ಮಸ್ಟರ್ಡ್ ಸಾಸಿವೆ। ಮೂಂಗ್ಫಲಿ ಗ್ರೌಂಡ್ನಟ್ ಕಡಲೆಕಾಯಿ ಬೀಜ ಅಂತ। ಕಾರ್ಬೋಹೈಡ್ರೇಟ್ಸ್ ಅದು ಕಾರ್ಬೋಹೈಡ್ರೇಟ್ಸ್। ಅಂತರಾಲ್ ಬೀಚ್ ಮಧ್ಯ। ಸಂತುಲಿತ ಬ್ಯಾಲೆನ್ಸ್ಡ್ ಸಮತೋಲನ ಸಂತುಲಿತ। ವಿಟಮಿನ್ ಅಂದರೆ ವಿಟಮಿನ್। ಖನಿಜ ಮಿನರಲ್ಸ್ ಲವಣಗಳು ಉಪ್ಪಿನಾಂಶಗಳು। ಇದಿಷ್ಟು ಶಬ್ದಾರ್ಥ। ಮುಹಾವ್ರೆನಲ್ಲಿ ಒಂದು ಕೊಟ್ಟಿದ್ದಾರೆ, ಇರು ಪೇಟ್ ಮೇ ಚೂಹೆ ದೋಡ್ನ ಅಂದರೆ ಅಧಿಕ ಭೂಕ್ ಹೋನ, ಹೊಟ್ಟೆ ಜಾಸ್ತಿ ಹಶ್ವಾಗೋದು, ಹೊಟ್ಟೆ ಹಶ್ವಾಗ್ತಿದೆ ಅನ್ನೋಕ್ಕೆ ಪೇಟ್ ಮೇ ಚೂಹಾ ದೋಡ್ನ ಅಂತ ಹೇಳ್ತಾರೆ। ಟು ಬಿ ವೆರಿ ಹಂಗ್ರಿ ಹೊಟ್ಟೆ ತಾಳ ಹಾಕುವುದು ಅಂತ। इंट्रोडक्शन नोड़ोಣ फर्स्ट। आहार के विषय में मनमानी करना उचित नहीं है, जो बीमारियों के निमंत्रण देते हैं। इस पाठ द्वारा छात्र यह जानकारी प्राप्त करते हैं कि स्वास्थ्य एवं सदृढ़ रहने के लिए संतुलित आहार अत्यंत आवश्यक है। ಅಂದರೆ ನಾವು ಊಟವನ್ನು ಸರಿಯಾದ ಟೈಮ್ಗೆ ಸರಿಯಾದ ಪ್ರಮಾಣದಲ್ಲಿ ನಾವು ಊಟ ಮಾಡಲೇಬೇಕು। ಊಟವನ್ನು ನಾವು ನಿರಾಕರಿಸೋಕ್ಕೂ ಆಗಲ್ಲ, ಮತ್ತು ಏನೇನೋ ಊಟನ ತಿನ್ನೋಕ್ಕೂ ಆಗಲ್ಲ। ಹೆಚ್ಚಾಗೂ ತಿನ್ನೋಕ್ಕಾಗಲ್ಲ, ಕಡಿಮೆನೂ ತಿನ್ನೋದು ತಪ್ಪು। ಎಲ್ಲ ಪೌಷ್ಟಿಕಾಂಶ ಇರೋ ಆಹಾರವನ್ನು ನಾವು ಸೇವನೆ ಮಾಡಲೇಬೇಕು, ಆಗ ನಾವು ಸದೃಢವಾದ ಆರೋಗ್ಯವಾಗಿ ಮತ್ತು ಸದೃಢವಾಗಿ ಇರೋಕ್ಕೆ ಸಾಧ್ಯ। ಈ ಪಾಠದಿಂದ ಸಾರಾಂಶವನ್ನು ನೋಡೋಣ। ರೋಹನ್ ಬೇಟ ಆ ಕುಚ್ ಖಾಲೋ। ರೋಹನ್ ಮತ್ತು ಅವರ ಅಮ್ಮ, ಇಲ್ಲಿ 3 ಜನ ಇರ್ತಾರೆ ಮಕ್ಕಳು, ರೋಹನ್ನು, ಸುಗಂಧಿ ಮತ್ತು ಪ್ರೀತಮ್। ಅವ್ರ 3 ಜನಕ್ಕೂ ಅಮ್ಮ ಏನು ಮಾಡ್ತಾಳೆ, ತಿಂಡಿ ತಿನ್ನೋಕ್ಕೆ ಕರೀತಾಳೆ। ರೋಹನ್ನ ಕರೀತಾನೆ, ಮಗು ಬಾ ತಿನ್ನು, ಕೆಲವು ತಿಂಡಿ ಏನೋ ಮಾಡಿಟ್ಟಿರ್ತಾರೆ, ತಿನ್ನು ಬಾ ಅಂತ ಕರೀತಾರೆ ಅವರಮ್ಮ। ರೋಹನ್ ನಹಿ ಮಾ ಮುಜೆ ಭೂಕ್ ನಹಿ ಹೇ, ರೋಹನ್ ಹೇಳ್ತಾನೆ, ಇಲ್ಲಮ್ಮ ನನಗೆ ಹೊಟ್ಟೆ ಹಶ್ವಾಗ್ತಾ ಇಲ್ಲ ಅಂತ। ಮಾ ಭೂಕ್ ಕ್ಯೋ ನಹಿ, ಸವೇರೆ ಸೆ ಕುಚ್ ನಹಿ ಖಾಯಾ ಹೇ, ಬೆಳಗ್ಗೆಯಿಂದ ಏನು ತಿಂದೇ ಇಲ್ವಲ್ಲ, ಯಾಕೆ ಹೊಟ್ಟೆ ಹಶ್ವಾಗ್ತಿಲ್ಲ ಅಂತ ಹೇಳ್ತಾರೆ। ರೋಹನ್ ಸವೇರೆ ಮೈನೆ ಚಾಯ್ ಪೀ ಲಿ ಥಿ, ಬೆಳಗ್ಗೆನೆ ನಾನು ಕಾಫಿ ಕುಡ್ದಿದ್ದೆ ಅಂತ ರೋಹನ್ ಹೇಳ್ತಾನೆ। ಮಾ ಚಾಯ್ ಸೆ ಕಹಿ ಪೇಟ್ ಬರ್ತಾ ಹೇ, ಅವರಮ್ಮ ಹೇಳ್ತಾರಂತೆ, ಬರೀ ಕಾಫಿ ಕುಡಿಯೋದ್ರಿಂದ ಹೊಟ್ಟೆ ತುಂಬೋಗುತ್ತಾ ಅಂತ ಹೇಳ್ತಾರಂತೆ। ರೋಹನ್ ಬಿಸ್ಕುಟ್ ಬಿ ಖಾಯಿ ಥಿ, ಜಲೇಬಿ ಬಿ ಖಾಯಿ ಥಿ, ಅದ್ರ ಜೊತೆಗೆ ಬಿಸ್ಕೆಟು ಮತ್ತು ಜಿಲೇಬಿ ಎಲ್ಲ ತಿಂದಿದ್ದೆ ಅಂತ ಹೇಳ್ತಾನಂತೆ ರೋಹನ್। ಮಾ ಯಹ್ ತೋ ಮಿಠಾಯಿ ಹುಯಿ, ಅದೆಲ್ಲ ಸ್ವೀಟ್ ಆಯ್ತಲ್ವಾ, ಏನಾದರೂ ತಿಂಡಿ ತಿನ್ನಬೇಕಲ್ವಾ ಖಾರದ್ದು ಅಂತ ಹೇಳ್ತಾರೆ। ಸುಗಂಧಿ ಸಮೋಸ ಬಿ ನಹಿ ಖಾನಾ ಹೇ, ಸುಗಂಧಿ ಕೇಳ್ತಾಳಂತೆ, ಅಮ್ಮ ಹಾಗಾದ್ರೆ ಸಮೋಸನೂ ತಿನ್ನಬಾರ್ದಾ ಅಂತ। ಮಾ ಮಿಠಾಯಿ ಔರ್ ನಮ್ಕೀನ್ ಖಾ ಸಕ್ತೆ ಹೋ, ಕ್ಯೋಂಕಿ ಶರೀರ್ ಕೆ ಲಿಯೆ
ಶಕ್ಕರ್ और ನಮಕ್ भी ಅವಶ್ಯಕ है ಸ್ವೀಟು ಖಾರ ಎರಡೂ ತಿನ್ನಬೇಕು, ಯಾಕಂದರೆ ಅದು ದೇಹಕ್ಕೆ ಎರಡೂ ಸೇರಬೇಕಾದಂಥ ಅಂಶಗಳಾಗಿರುತ್ತೆ ಅಂತ ಹೇಳ್ತಾರಂತೆ. ಲೇಕಿನ್ ಅಧಿಕ್ ಮಾತ್ರಮೇ ನಹಿ, ಆದರೆ ಅದು ಯಾವುದು ಹೆಚ್ಚಾಗಿ ತಿನ್ನಬಾರ್ದು. ಸ್ವೀಟನ್ನೇ ಜಾಸ್ತಿನೂ ತಿನ್ನಬಾರ್ದು, ಖಾರನೂ ಜಾಸ್ತಿ ತಿನ್ನಬಾರ್ದು. ಅದೆಲ್ಲ ಎಷ್ಟು ಪ್ರಮಾಣದಲ್ಲಿ ತಗೋಬೇಕೋ ಅಷ್ಟನ್ನು ತಿನ್ನಬೇಕು ಅಂತ ಹೇಳ್ತಾರೆ. ರೋಹನ್ ಕ್ಯಾ ಕ್ಯಾ ಖಾನಾ ಚಾಹಿಯೇ, ರೋಹನ್ ಕೇಳ್ತಾನಂತೆ, ಹಾಗಾದರೆ ಏನೇನು ತಿನ್ಬೇಕು ನಾವು ಅಂತ. ಮಾ ದಾಲ್ ರೋಟಿ ದೂಧ್ ದಹಿ ಅಂಡಾ ಸಾಗ್ ಸಬ್ಜಿ ಸಬ್ ಖಾನಾ ಚಾಹಿಯೇ. ಏನೇನು ತಿನ್ನಬೇಕು? ರೋಟಿ ರೋಟಿ ಅಂದರೆ ಇದು ಚಪಾತಿ, ಹಾಲು, ಮೊಸರು, ಮೊಟ್ಟೆ, ತರಕಾರಿಗಳು, ಹಣ್ಣು ಇದನ್ನೆಲ್ಲ ತಿನ್ನಬೇಕು. ಬರೀ ಜಂಕ್ ಫುಡ್ ಮಾತ್ರ ತಿನ್ನೋದಲ್ಲ, ಇದನ್ನೂ ತಿನ್ನಬೇಕು ಅಂತ ಅವರಮ್ಮ ಹೇಳ್ತಾರಂತೆ. ಸುಗಂಧಿ ಇಸ್ಸೆ ಕ್ಯಾ ಹೋತಾ ಹೇ, ಅದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಕೇಳ್ತಾಳೆ ಸುಗಂಧಿ. ಮಾ ಸಬ್ಜಿ और फलों में विटामिन के अंश होते हैं, उनका सेवन करने से बीमारियां से बच सकते हैं. ಅವಾಗ ಹೇಳ್ತಾರಂತೆ, ತರಕಾರಿ ಹಣ್ಣುಗಳಲ್ಲಿ ವಿಟಮಿನ್ ಅಂಶ ಇರುತ್ತೆ, ಅದನ್ನು ತಿನ್ನೋದ್ರಿಂದ ನಾವು ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರಂತೆ ಅವರಮ್ಮ. प्रीतम हाँ चाची कहते हैं रोज़ एक सेब खाओ और ಡಾಕ್ಟರ್ ಸೆ ದೂರ ರಹೋ. ಅವರು ಚಿಕ್ಕಮ್ಮ ಹೇಳ್ತಾರೆ, ದಿನ ಒಂದೊಂದು ಆ್ಯಪಲ್ ತಿನ್ನಬೇಕು, ಡಾಕ್ಟರ್ ಅವರಿಂದ ದೂರ ಇರಬೇಕು. ಅಂದರೆ ಆ್ಯಪಲ್ ತಿನ್ನೋದ್ರಿಂದ ಅದರಲ್ಲಿ ಬ್ಲಡ್ ಜಾಸ್ತಿ ಆಗುತ್ತೆ, ಐರನ್ ಕಂಟೆಂಟ್ ಇರುತ್ತೆ ಅದರಲ್ಲಿ, ಆವಾಗ ನಮಗೆ ರೋಗಗಳು ಬರೋದಿಲ್ಲ ಅಂತ. ಸುಗಂಧಿ ಮುಜೆ ದೂದ್ ನಹಿ ಐಸ್ ಕ್ರೀಮ್ ಅಚ್ಚಿ ಲಗ್ತಿ ಹೇ, ನನಗೆ ಹಾಲು ಬೇಡ, ನನಗೆ ಐಸ್ ಕ್ರೀಮ್ ಇಷ್ಟ ಅಂತ ಸುಗಂಧಿ ಹೇಳ್ತಾಳಂತೆ. ಮಾ ನಹಿ ಬೇಟಿ ಐಸ್ ಕ್ರೀಮ್ ಜ್ಯಾದಾ ಖಾನೆ ಸೆ ಗಲಾ ಖರಾಬ್ ಹೋತಾ ಹೇ, ಖಾನ್ಸಿ ಹೋ ಸಕ್ತಿ ಹೇ. ಇಲ್ಲ ಮಗು, ಐಸ್ ಕ್ರೀಮ್ ಜಾಸ್ತಿ ತಿನ್ನಬಾರ್ದು, ಅದು ತಿಂದರೆ ಶೀತ ಆಗುತ್ತೆ, ಗಂಟ್ಲು ಕಟ್ಟುತ್ತೆ ಮತ್ತು ಕೆಮ್ಮು ಬರುತ್ತೆ ಅಂತ ಹೇಳ್ತಾರಂತೆ ಅವರಮ್ಮ. ರೋಹನ್ ದೂದ್ ಅವ್ರ ದಹಿ ಕ್ಯೋ, ಮತ್ತು ಹಾಲು ಮತ್ತು ಮೊಸರನ್ನ ಮಾತ್ರ ತಿನ್ಬೋದಾ, ಅದನ್ನ ಯಾಕೆ ತಿನ್ನಬೇಕು ಅಂತ ಕೇಳ್ತಾನಂತೆ. ಮಾ दूध और दही में कैल्शियम के अंश है, शरीर की हड्डियों को ताकत मिलती है, ಬಿರಿಯಾನಿ और ಮಾಂಸ से भी ಪೋಷಕಾಂಶ मिलते हैं. ಹಾಲು ಮತ್ತು ಮೊಸರಲ್ಲಿ ಏನಿರುತ್ತೆ? ಕ್ಯಾಲ್ಶಿಯಂ ಇರುತ್ತೆ, ಅದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಮತ್ತು ಬಿರಿಯಾನಿ ಇದು ನಾನ್ ವೆಜ್, ಮಾಂಸ ಅಂದರೆ ನಾನ್ ವೆಜ್ ಅಂತ, ಮಟನ್ ಚಿಕನ್ನು ಅದನ್ನು ತಿನ್ನೋದ್ರಿಂದನೂ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸಿಗುತ್ತೆ ಅಂತ ಅವರಮ್ಮ ಹೇಳ್ತಾ ಇದ್ದಾರಂತೆ. ಪ್ರೀತಮ್ ಪ್ರೋಟೀನ್ ಕಿಸ್ಮೆ ಹೋತೆ ಹೇ, ಪ್ರೀತಮ್ ಕೇಳ್ತಾನೆ, ಪ್ರೋಟೀನ್ ಯಾವುದ್ರಲ್ಲಿ ಇರುತ್ತೆ ಅಂತ. ಮಾ ಗೇಹು ಚಾವಲ್ ಮಕ್ಕಾ ಸೋಯಾಬೀನ್ चना मूंग अरहर आदि अनाज दान में प्रोटीन के अंश रहते हैं. ಯಾವ್ಯಾವುದರಲ್ಲಿ? ಗೋಧಿ, ಅಕ್ಕಿ, ಜೋಳ, ಸೋಯಾಬೀನ ಮತ್ತು ಕಾಬೂಲಿ ಕಡಲೆ, ಮೂಂಗ್ ಅಂದರೆ ಹೆಸರುಬೇಳೆ, ಮತ್ತು ಅರ್ಹರ್ ಅನ್ನೋದು ಒಂದು ಥರದ ಬೇಳೆ ಆಗಿದೆ. ಈ ರೀತಿ ಎಲ್ಲ ಬೇಳೆ ಕಾಳು ಇದುಗಳಲ್ಲೆಲ್ಲನೂ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ರೋಹನ್ ಅವ್ರ ಫ್ಯಾಟ್ ಯಾವುದರಲ್ಲಿ ಇರುತ್ತೆ ಅಂತ ರೋಹನ್ ಕೇಳ್ತಾನೆ. ಮಾ ಸರ್ಸೋ ಮೂಂಗ್ಫಲಿ ವನಸ್ಪತಿ ತೇಲ್ मक्खन घी में चर्बी या फैट का अंश जिससे ಪಾಚನ ಕ್ರಿಯಾ ಸುಧಾರಿತ ಹೇ. ಫ್ಯಾಟ್ಸ್ ಯಾವ್ಯಾವುದರಲ್ಲಿ ಇರುತ್ತೆ ಅಂತೆ? ಸರ್ಸೋ ಅಂದರೆ ಸಾಸಿವೆ, ಮೂಂಗ್ಫಲಿ, ವನಸ್ಪತಿ ಅಂದರೆ ಅದೊಂದು ವನಸ್ಪತಿ ಅನ್ನೋದು ಗೊತ್ತಿರುತ್ತಲ್ಲ ನಿಮಗೆ, ಅದು ಎಣ್ಣೆ ಥರನೂ ಇರುತ್ತದು. ಮಕ್ಕನ್ ಅಂದರೆ ಬೆಣ್ಣೆ, ಘೀ ಅಂದರೆ ತುಪ್ಪ, ಇದೆಲ್ಲನೂ ಫ್ಯಾಟ್ ತುಂಬಿರುವಂಥ ಅಂಶಗಳು. ಇದು ನಮ್ಮ ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯ ಅಂಶಗಳು, ಚೆನ್ನಾಗಿ ಜೀರ್ಣ ಆಗುತ್ತೆ ಅದನ್ನೆಲ್ಲ ತಿಂದರೆ. इंजन के लिए जैसे पेट्रोल है उसी तरह मानव शरीर के लिए फैट्स और ಕಾರ್ಬೋಹೈಡ್ರೇಟ್ಸ್ है. ಅಂದರೆ ಈಗ ನಾವು ಯಾವುದೇ ವೆಹಿಕಲ್ನು ಓಡಿಸ್ಬೇಕಂದ್ರೆ ಪೆಟ್ರೋಲ್ ಮುಖ್ಯ ಅಲ್ವಾ? ಹಾಗಾಗಿ ಪೆಟ್ರೋಲ್ ಹಾಕಿದ್ರೇ ಅದು ಮುಂದೆ ಹೋಗೋದು ವೆಹಿಕಲ್ಗಳು. ಹಾಗೆ ಮನುಷ್ಯನ ದೇಹನೂ
ಒಂದು ಒಳ್ಳೆ ಕ್ರಿಯೆ ಮನುಷ್ಯನ ದೇಹದಲ್ಲೂ ಕ್ರಿಯೆ ಚೆನ್ನಾಗಿ ನಡಿಬೇಕಂದ್ರೆ ಈ ಎಲ್ಲ ಅಂಶಗಳ ಜೊತೆಗೆ ಈ ಕೊಬ್ಬಿನ ಅಂಶ ಅಂದರೆ ಫ್ಯಾಟನು ತುಂಬ ಮುಖ್ಯ ಆಗಿರುತ್ತೆ. ಸುಗಂಧಿ ಪಾನಿ ಬಿ ಪೀನಾ ಚಾಹಿಯೇ ನಾಮ. ಸುಗಂಧಿ ಕೇಳ್ತಾಳಂತೆ, ಅದ್ರ ಜೊತೆಗೆ ನೀರನ್ನು ಕುಡಿಬೇಕಲ್ವಮ್ಮ ಅಂತ. ಮಾ ಹಾಂ, ಪಾನಿ ತೋ ಅತಿ ಅವಶ್ಯಕ ಹೇ. ನೀರು ತುಂಬ ಮುಖ್ಯವಾದದ್ದು, ಅವಶ್ಯಕವಾದದ್ದು ನಮ್ಮ ದೇಹಕ್ಕೆ. ಲೇಕಿನ್ ಏಕ್ ಸಾಥ್ ನಹಿ, 1-2 ಗಂಟೆ ಕೆ ಅಂತರಾಲ್ ಮೇ ಥೋಡಾ ಥೋಡಾ ಪಾನಿ ಪೀನಾ ಚಾಹಿಯೇ. ಅಂದರೆ ಒಂದೇ ಸಲ ಕುಡಿಬಾರ್ದು, 1-2 ಗಂಟೆಗಳ ಕಾಲ ಬಿಟ್ಟು ಸ್ವಲ್ಪ ನೀರನ್ನು ಕುಡಿಬೇಕು ಅಂತ ಹೇಳ್ತಾರಂತೆ. ರೋಹನ್ ಸಂತುಲಿತ್ ಭೋಜನ್ ಸೆ ಕ್ಯಾ ಮತಲಬ್ ಹೇ. ಸಂತುಲಿತ್ ಆಹಾರ ಅಂದರೆ ಏನು ಅಂತ ರೋಹನ್ ಕೇಳ್ತಾನಂತೆ. ಮಾ शरीर के स्वास्थ्य और सुदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार का सेवन करना ही संतुलित भोजन कहलाता है. ಅಂದರೆ ಗೊತ್ತಾಯ್ತಾ, ಶರೀರ ತುಂಬ ಆರೋಗ್ಯವಾಗಿ ಸದೃಢವಾಗಿ ಇರಬೇಕು ಅಂದರೆ ಪ್ರೋಟೀನು, ವಿಟಮಿನ್ನು ಮತ್ತು ಖನಿಜಗಳು ಮತ್ತು ಈ ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್ಗಳು ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದನ್ನು ನಾವು ಸಂತುಲಿತ ಆಹಾರ ಅಂತ ಕರಿಬೋದು. ಸುಗಂಧಿ ಚಲೋ ರೋಹನ್ और प्रीतम मेरे पेट में तो चूहे दौड़ने लगे हैं, सारे खाना ಖಾಲಿ ಕರ್ ದೇಂಗೆ. ಸುಗಂಧಿ ಹೇಳ್ತಾಳಂತೆ, ನನಗಂತೂ ಹೊಟ್ಟೆ ತುಂಬ ಹಸಿತಾ ಇದೆ, ಪೇಟ್ ಮೇ ಚೂಹಾ ದೌಡ್ ರಹೆ, ಬನ್ನಿ ಎಲ್ಲ ಊಟ ಎಲ್ಲ ಮಾಡಿರೋ ಅಡುಗೆ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಸುಗಂಧಿ ಹೇಳ್ತಾಳಂತೆ. ಮಾ ಸಾರಾ ನಹಿ ತೋಡಾ ತೋಡಾ ಸಬ್ ಪದಾರ್ಥ ಖಾಲೋ. ಅವರಮ್ಮ ಹೇಳ್ತಾರಂತೆ, ಎಲ್ಲ ಒಂದೇ ಸಲ ತಿನ್ನಬಾರ್ದು, ಖಾಲಿ ಮಾಡಬಾರ್ದು, ಸ್ವಲ್ಪ ತಿನ್ನಬೇಕು ಅಂತ ಹೇಳ್ತಾರಂತೆ. ಸುಗಂಧಿ ರೋಹನ್ ಮಾ ಜಲ್ದಿ ಪರೋಸಿಯೇ. ಸುಗಂಧಿ ಮತ್ತು ರೋಹನ್ ಹೇಳ್ತಾರಂತೆ, ಬೇಗ ಬಡಿಸು ಅಂತ ಹೇಳ್ತಾರಂತೆ. ಚಲಿಯೇ ಆಪ್ಕೆ ಪಿತಾಜಿ ಭಿ ಆ ಗಯೇ, ಸಬ್ ಮಿಲ್ಕರ್ ಆರಾಮ್ ಸೆ ಖಾಯೇಂಗೆ. ಆಯಿತು, ನಿಮ್ಮ ತಂದೆಯವರು ಬಂದಿದ್ದಾರೆ, ಅವರೂ ಬರಲಿ, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಆರಾಮಾಗಿ ಊಟ ಮಾಡೋಣ ಅಂತ ಹೇಳ್ತಾರಂತೆ. ಹೀಗೆ ಪೋಷಕಾಂಶ ಇರುವಂಥ ಆಹಾರವನ್ನು ನಾವು ಒಳ್ಳೆಯ ಸಮ ಪ್ರಮಾಣದಲ್ಲಿ ತಗೊಂಡು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಓಕೆ, ನಿಮಗೆ ಈ ಪಾಠನೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು. ಮತ್ತೊಂದು ಸಲ ಕೇಳಿ ಎಲ್ಲ ಅರ್ಥ ಮಾಡ್ಕೊಳ್ಳಿ.